29 ಜನವರಿ 2026 ಅಂದರೆ ಗುರುವಾರ ರಾತ್ರಿ ಅಕ್ಷಯ್ ಬೆಂಗಳೂರಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫ್ಯಾಮಿಲಿ ಮಿಸ್ಸಿಂಗ್ ಕಂಪ್ಲೇಂಟ್ನ ಫೈಲ್ ಮಾಡ್ತಾನೆ. ಪೊಲೀಸರು ಅವನ ಕಂಪ್ಲೇಂಟ್ ಬರ್ಕೊಂಡು ಅವನ್ನ ವಿಚಾರಣೆ ಮಾಡ್ತಾರೆ. ಅವರೆಲ್ಲ ಯಾರು, ಯಾವ ಡೇಟಿಂದ ಕಾಣೆಯಾಗಿದ್ದಾರೆ, ಅವರೆಲ್ಲ ನಿಂಗೆ ಏನಾಗಬೇಕು ಅಂತ ಇವನ್ನ ಎನ್ಕ್ವೈರಿ ಮಾಡ್ತಾರೆ. ಅವಾಗ ಅಕ್ಷಯ್ ಹೇಳ್ತಾನೆ, ಸರ್ ನಮ್ಮ ಫಾದರ್ಗೆ ಹುಷಾರಿರಲಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ಗೆ ಅಂತ ಬೆಂಗಳೂರಲ್ಲಿರೋ ಜಯದೇವ್ ಹಾಸ್ಪಿಟಲ್ಗೆ ಬಂದಿದ್ದರು. ಜೊತೆಗೆ ಅಮ್ಮ ನಮ್ಮ ತಂಗಿ ಇಬ್ಬರು ಬಂದಿದ್ದರು. ಹಾಗೆ ಬೆಂಗಳೂರಲ್ಲಿ ಒಬ್ಬರು ನಮ್ಮ ರಿಲೇಟಿವ್ಸ್ ಇದ್ದಾರೆ, ಅವರಿಗೆ ಅಮೌಂಟ್ ಕೊಡಬೇಕಂತ 4 ಲಕ್ಷ ಜೊತೆ ಕ್ಯಾಶು ತಂದಿದ್ದಾರೆ. ಅವಾಗ ಪೊಲೀಸರು ಕೇಳ್ತಾರೆ, ಅವ್ರು ನಿಂಗೆ ಯಾವಾಗ ಲಾಸ್ಟ್ ಕಾಲ್ ಮಾಡಿದ್ದು ಅಥವಾ ಮೆಸೇಜ್ ಏನಾದರೂ ಮಾಡಿದ್ದಾರಾ ಅಂತ ಕೇಳ್ತಾರೆ ಅವ್ಗೆ. ಇದಕ್ಕೆ ಅಕ್ಷಯ್ ಹೇಳ್ತಾನೆ, ಹೌದು ಸರ್, ನಿನ್ನೆ ನನಗೆ ಯಾವುದೋ ಒಂದು ನನ್ನ ನಂಬರಿಂದ ಕಾಲ್ ಬಂದಿತ್ತು, ನಾನು ಅದನ್ನ ರಿಸೀವ್ ಮಾಡಿದೆ. ಆ ಕಡೆಯಿಂದ ಯಾರೋ ಇಲ್ಲಿ ಹಾಸ್ಪಿಟಲ್ ಸಿಬ್ಬಂದಿ ಯಾರೋ ನಿಮ್ಮ ತಂಗಿ ಮೊಬೈಲ್ ಇಸ್ಕೊಂಡಿದ್ದಾರೆ, ನೀನು ಬೇಗ ಬರ್ಬೇಕಂತ ಹೇಳ್ತಿದ್ದಾಳೆ, ಜಲ್ದಿ ಬಾ ಅಂತ ಹೇಳ್ತಿದ್ದಂಗೆ ಕಾಲ್ ಕಟ್ ಆಗಿಬಿಡ್ತು. ಸೊ ಇದನ್ನ ಕೇಳ್ತಿದ್ದಂತೆ ನಂಗೆ ತುಂಬ ಗಾಬರಿ ಆಯಿತು ಸರ್. ಅದಕ್ಕೆ ನಾನು ಫಸ್ಟ್ ನಮ್ಮ ತಂಗಿ ಕಾಲ್ ಮಾಡಿದೆ, ಅವ್ಳು ರಿಸೀವ್ ಮಾಡಲಿಲ್ಲ. ಆ್ಯಂಡ್ ನೆಕ್ಸ್ಟ್ ನಮ್ಮ ಅಪ್ಪಂಗೆ ಕಾಲ್ ಮಾಡಿದೆ, ಅವನು ರಿಸೀವ್ ಮಾಡಲಿಲ್ಲ. ಅದಕ್ಕೆ ನಾನು ಸಡನ್ನಾಗಿ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಜಯದೇವ್ ಹಾಸ್ಪಿಟಲೆಲ್ಲ ಅವ್ರನ್ನೆಲ್ಲ ಹುಡುಕ್ತೀನಿ, ಅವ್ರು ಯಾರೂ ನನಗೆ ಸಿಗಲಿಲ್ಲ. ಅದಕ್ಕೆ ಹೆಂಗಾದ್ರೂ ಮಾಡಿ ಸರ್ ನಂಗೆ ಹುಡುಕ್ ಕೊಡಿ ನಮ್ಮ ಪೇರೆಂಟ್ಸ್ನ ಅಂತ ಅವ್ರನ್ನ ಕೈ ಮುಗಿದು ಕೇಳ್ಕೊತಾನೆ. ಅಕ್ಷಯ್ನ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ಕೇಳಿ ಪೊಲೀಸರು ಅವತ್ತು ನೈಟ್ ಎಲ್ಲ ನಿದ್ದೆ ಇಲ್ಲದೆ ಬೆಂಗಳೂರಲ್ಲಿರೋ ಹಾಸ್ಪಿಟಲ್ಸ್ ಎಲ್ಲ ಹುಡುಕಾಡ್ತಾರೆ, ಆದರೆ ಎಲ್ಲೂ ಅವರು ಸಿಗಲಿಲ್ಲ. ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಅದೇನೆಂದರೆ ಅಕ್ಷಯ್ ಪೊಲೀಸರಿಗೆ ಹೇಳಿದ್ದ ಸ್ಟೋರಿ ಎಲ್ಲ ಸುಳ್ಳು. ಅವ್ನ ಫ್ಯಾಮಿಲಿ ಯಾರು ಕೊಟ್ಟೂರು ಬಿಟ್ಟು ಬೆಂಗಳೂರು ಬಂದೇ ಇಲ್ಲ. ಬದಲಿಗೆ ಅವ್ರ ಮನೇಲಿ ಅವರು ಇದ್ದಾರೆ. ಅವರೆಲ್ಲ ಎಲ್ಲಿದ್ದಾರೆ, ಏನಾಗಿದ್ದಾರೆ, ಜೀವಂತವಾಗಿದ್ದಾರೋ ಇಲ್ವೋ ಅನ್ನೋದು ಒಬ್ಬಂಗೆ ಮಾತ್ರ ಗೊತ್ತಿತ್ತು. ಅದು ಯಾರಿಗಂದರೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಎದುರು ನಿಂತು ಕಂಪ್ಲೇಂಟ್ ಮಾಡ್ತಿದ್ದ ವ್ಯಕ್ತಿ ಅಂದರೆ ಅಕ್ಷಯ್ಗೆ ಮಾತ್ರ ಅದು ಗೊತ್ತಿತ್ತು. ಅಕ್ಷಯ್ನ ಈ ಫ್ಯಾಮಿಲಿ ಮಿಸ್ಸಿಂಗ್ ಕಂಪ್ಲೇಂಟ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಪೊಲೀಸರು ಹುಡುಕಿದ್ದು ಮಾತ್ರ ಒಂದು ಭಯಾನಕ ಸತ್ಯ. ವೆಲ್ಕಮ್ ಟು ದ ಶೋ. ಮೈ ನೇಮ್ ಈಸ್ ಮಾರುತಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ದ ಫ್ಯಾಮಿಲಿ ಮಿಸ್ಸಿಂಗ್ ಕೇಸ್ ಆಫ್ ಕೊಟ್ಟೂರು. ಕರ್ನಾಟಕದ ವಿಜಯನಗರ ಡಿಸ್ಟ್ರಿಕ್ಟಿನ ಕೊಟ್ಟೂರು ಅನ್ನೋ ಒಂದು ಸಣ್ಣ ಪಟ್ಟಣ. ಅಕ್ಷಯ್ ಫ್ಯಾಮಿಲಿ ಅಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಲೇಔಟಲ್ಲಿ ಮನೆ ಮಾಡ್ಕೊಂಡು ಜೀವನ ಸಾಗಿಸ್ತಿರ್ತಾರೆ. ಇವರ ಈ ಬಾಡಿಗೆ ಮನೆಯಲ್ಲಿ 4 ಜನ ಇರೋ ಇವರೊಂದು ಚಿಕ್ಕ ಫ್ಯಾಮಿಲಿ. ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ, ಅಕ್ಷಯ್, ಅವನ ತಂಗಿ ಅಮೃತ. ಸುಮಾರು 52 ವರ್ಷದ ಭೀಮರಾಜ್ ಅವರು ಅದೇ ಊರಲ್ಲಿ ಒಂದು ಸಣ್ಣ ಟೇಲರ್ ಅಂಗಡಿ ಬಿಸ್ನೆಸ್ ಮಾಡ್ತಿರ್ತಾರೆ. ಅಲ್ಲಿ ಕಟಿಂಗ್ ಟೂಲ್ಸ್, ಜಿಪ್ಪರ್ಸ್, ಬಟನ್ಸ್ ಈ ಥರದ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಅಲ್ಲೇ ಲೋಕಲ್ ಅಲ್ವಾ, ಅದಕ್ಕೆ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಇರ್ತಿದ್ರು. ಬಿಸ್ನೆಸ್ ಏನೋ ಚೆನ್ನಾಗಿ ನಡೀತಿತ್ತು. ಇನ್ನು ತಾಯಿ ಜಯಲಕ್ಷ್ಮಿ ಸುಮಾರು 50 ವರ್ಷದವರು, ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮನೆ ನಡ್ಸ್ಕೊಂಡು ಹೋಗ್ತಿರ್ತಾರೆ. ತಂಗಿ ಅಮೃತ ಸುಮಾರು 18 ವರ್ಷದವಳು, ಸೆಕೆಂಡ್ PUC ಓದ್ತಿರ್ತಾಳೆ. ಅದೇ ಕಾಲೇಜಲ್ಲಿ ಒಂದು ಬೇರೆ ಕ್ಯಾಸ್ಟ್ ಹುಡುಗನ ಜೊತೆ ರಿಲೇಷನ್ಶಿಪ್ಪು ಇರುತ್ತೆ. ನೆಕ್ಸ್ಟ್ ಮನೆಯ ಹಿರಿಮಗ ಅಕ್ಷಯ್, ಸುಮಾರು 27 ವರ್ಷ, ಏನೂ ಕೆಲಸ ಇರಲ್ಲ, ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾನೆ. ಆ್ಯಂಡ್ ಆ್ಯಸ್ ಪರ್ ಪೊಲೀಸ್ ರಿಪೋರ್ಟ್ ಇವನು ಅವಾಗವಾಗ ಗ್ಯಾಮ್ಲಿಂಗ್, ಬೆಟ್ಟಿಂಗ್ ಈ ಥರ ಚಟಗಳನ್ನು ಮಾಡ್ತಿದ್ದ. ಎಂಡ್ ಆಫ್ ದಿ ಜನವರಿವರೆಗೂ ಈ ಫ್ಯಾಮಿಲಿ ತಮ್ಮ ದೈನಂದಿನ ಸುಖ ಜೀವನ ಏನು ಸಮಸ್ಯೆ ಇಲ್ಲದೆ ಸಾಗಿಸ್ತಾ ಇಲ್ಲ ನಾರ್ಮಲ್ ಆಗಿ ನಡ್ಸ್ಕೊಂಡು ಹೊಂಟಿದ್ರು. ಡೈಲಿ ಎಂದಿನಂತೆ ತನ್ನ ಅಂಗಡಿಗೆ ಹೋಗ್ತಿದ್ದ, ವ್ಯವಹಾರ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದ. ಜಯಲಕ್ಷ್ಮಿ ಮನೇಲಿ ಅಡುಗೆ ಮಾಡ್ಕೊಂಡು ಮನೆ ನಡ್ಸ್ಕೊಂಡು ಹೋಗ್ತಿದ್ಲು. ಆ್ಯಂಡ್ ಅಮೃತ PUC ಕ್ಲಾಸ್ ಅಟೆಂಡ್ ಮಾಡ್ತಿದ್ಲು. ಅಕ್ಷಯ್ ಅವ್ರ ಜೊತೆ ಆರಾಮಾಗಿ ವಾಸಿಸ್ತಿದ್ದ. ಕೊಲೆ ನಡೆಯುವ ಕೆಲವು ವಾರಗಳ ಮುಂಚೆ ಕುಟುಂಬದಲ್ಲಿ ಯಾವುದೇ ರೀತಿ ಜಗಳ ಇಲ್ಲ, ಮತ್ತು ಅಕ್ಕಪಕ್ಕದವರಿಗೆ ಅನುಮಾನ ಬರುವಂಥ ಘಟನೆಗಳು ನಡೆದಿಲ್ಲ. ಹೊರಗಿಂದ ನೋಡಿದರೆ ಎಲ್ಲ ಚೆನ್ನಾಗೇ ಆಯಿತು. ಆದರೆ ಮನೆಯಲ್ಲಿ ಮಾತ್ರ ಹಲವು ತಿಂಗಳುಗಳಿಂದ ಒಂದು ದೊಡ್ಡ ಸಮಸ್ಯೆ ನಿಧಾನವಾಗಿ ಕುದಿತಾನೇ ಇತ್ತು. ಈ ಕುದಿ ಸ್ಟಾರ್ಟ್ ಆಗಿದ್ದು ಕೊಲೆ ಆಗುವ 4 ತಿಂಗಳುಗಳ ಹಿಂದೆ, ಅಂದರೆ 4 months ಬಿಫೋರ್ ಜನವರಿ. ಅದು ಅಕ್ಷಯ್ ತನ್ನ ತಂಗಿ ಫೋನ್ ಚೆಕ್ ಮಾಡಿದಾಗ. ಟು ಪೊಲೀಸ್, ಅವನ ತಂಗಿ ಅಮೃತ ತಾನು ಓದ್ತಿರೋ ಕಾಲೇಜಲ್ಲಿ ಬೇರೆ ಹುಡುಗನ ಜೊತೆ ಲವ್ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾಳೆ. ಆ್ಯಂಡ್ ಅವನ ಜೊತೆ ಫೋನಲ್ಲಿ ಚಾಟಿಂಗ್ಸ್ ಎಲ್ಲ ನಡೆದಿರುತ್ತೆ. ಅದರಲ್ಲೂ ಆ ಹುಡುಗ ಬೇರೆ ಕ್ಯಾಸ್ಟ್ ಆ್ಯಂಡ್ ರಿಲಿಜನ್ ಕೂಡ ಬೇರೆ ಅಂತೆ. ನೆಕ್ಸ್ಟ್ ಅಕ್ಷಯ್ ಒಂದಿನ ಇವ್ರು ಮಾಡಿ ಚಾಟಿಂಗ್ಸ್ ಎಲ್ಲ ನೋಡ್ತಾನೆ. ಆ ಹುಡುಗ ಬೇರೆ ಕ್ಯಾಸ್ಟ್ ಅವನಂತ ಗೊತ್ತಾಗುತ್ತೆ. ಇಲ್ಲೇ ಅಕ್ಷಯ್ಗೆ ತುಂಬ ಟ್ರಿಗರ್ ಸ್ಟಾರ್ಟ್ ಆಯಿತು. ತನ್ನ ತಂಗಿ ಹತ್ರ ಹೋಗಿ ಡೈರೆಕ್ಟಾಗಿ ಅವಳನ್ನ ವಾರ್ನ್ ಮಾಡ್ತಾನೆ. ಇನ್ನೊಮ್ಮೆ ಈ ಥರ ಮಾಡ್ತೀಯ ಅಂತ ಅವಳನ್ನ ಬೆದರಿಸಿ ಅವಳ ಮೇಲೆ ಹಲ್ಲೆನೂ ಮಾಡ್ತಾನೆ. ಆವಾಗ ಅಮೃತ ಇವಂಗೆ ಎದುರ್ಕೊಂಡು, ಇಲ್ಲ ನಾನು ಇದನ್ನ ಇನ್ನೊಮ್ಮೆ ಈ ಥರ ಮಾಡಲ್ಲ, ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ ಅಂತ ಅವನಿಗೆ ಪ್ರಾಮಿಸ್ ಮಾಡ್ತಾಳೆ. ಡಾಕ್ಯುಮೆಂಟ್ಸಲ್ಲಿ ಇವಳು ಅಣ್ಣಂಗೆ ಎದುರ್ಕೊಂಡು ಸ್ಟಾಪ್ ಮಾಡಿದ್ಲು ಅಥವಾ ಅಣ್ಣಂಗೆ ಗೊತ್ತಾಗದಂತೆ ಕಂಟಿನ್ಯೂ ಮಾಡಿದ್ಲು ಅನ್ನೋದು ಯಾವುದು ಏನೂ ಮೆನ್ಷನ್ ಆಗಿಲ್ಲ. 26 ಜನವರಿ 2026 ಅಂದರೆ ರಿಪಬ್ಲಿಕ್ ಡೇ. ಅವತ್ತು ಅಮೃತ ಕಾಲೇಜ್ ಸೂಟಿ ಇರ್ತದೆ. ಆ್ಯಂಡ್ ಜಯಲಕ್ಷ್ಮಿಯವರು ಯಥಾ ಪ್ರಕಾರ ತಮ್ಮ ಮನೇಲಿ ತಾವು ಕೆಲಸ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಅಕ್ಷಯ್ ಸುಮ್ಮನೆ ಕೂತಿರ್ತಾನೆ. ಇದೇ ಟೈಮಲ್ಲಿ ಜಯಲಕ್ಷ್ಮಿಗೆ ಅಮೃತದೊಂದು ಸೀಕ್ರೆಟ್ ನೆನಪಾಗುತ್ತೆ. ಅದನ್ನ ಅಕ್ಷಯ್ಗೆ ಹೇಳ್ಬೇಕಂತಂದು ಅಕ್ಷಯ್ನ ತನ್ನ ಹತ್ರ ಕರ್ಸ್ಕೊಂಡು, ಲೋ ಅಕ್ಷಯ್, ನಿಮ್ಮ ತಂಗಿ ಇವಾಗ 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅವ್ನಿಗೆ ಹೇಳ್ತಾಳೆ. ಇಲ್ಲಿ ಅಮೃತ ಪ್ರೆಗ್ನೆನ್ಸಿ ಬಗ್ಗೆ ಡಿಟೇಲ್ ರಿಪೋರ್ಟ್ ಆಫ್ ಪೋಸ್ಟ್ ಮಾರ್ಟಮ್ ಇನ್ನೂ ಪಬ್ಲಿಷ್ ಆಗಿಲ್ಲ, ಅಂದರೆ ಫೋರೆನ್ಸಿಕಲಿ ವೆರಿಫೈ ಆಗಿಲ್ಲ. ಆಗಿದ್ದೇನೆಂದರೆ ಅಕ್ಷಯ್ ಪೊಲೀಸರ ಹತ್ರ ಒಪ್ಕೊಂತಾನೆ. ಅದೇನಂದರೆ ಅವನ ತಾಯಿ ಅವನಿಗೆ ಅಮೃತ ಪ್ರೆಗ್ನೆನ್ಸಿ ಬಗ್ಗೆ ಹೇಳಿರ್ತಾಳೆ. ಬಟ್ ಇವನು ಅದನ್ನ ಮಾಡಿಸ್ಬೇಡಿ, ಅಬಾರ್ಷನ್ ಮಾಡಿಸಿ ಅಂತ ಹೇಳ್ತಾನೆ. ಇವನ್ ಹೇಳಿಕೆ ಪ್ರಕಾರ ಅವನ ತಂದೆ ತಾಯಿ ಇದಕ್ಕೆ ಒಪ್ಪದೆ ಅದನ್ನು ಪ್ರೆಗ್ನೆನ್ಸಿ ಮಾಡಿಸಿ ಅವರಿಬ್ಬರು ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕಂತ ಇತ್ತಂತೆ. ಈ ಅಬಾರ್ಷನ್ ಬಗ್ಗೆ ಒಪ್ಕೊಳ್ಳೋದ ಕಾರಣಕ್ಕೆ ಅಕ್ಷಯ್ಗೆ ತುಂಬ ಕೋಪ ಬರುತ್ತೆ.
ನಂತರ ಪೊಲೀಸ್ ವಿಚಾರಣೆ ವೇಳೆ ಸರ್ ಈ ಪ್ರೆಗ್ನೆನ್ಸಿ ಬಗ್ಗೆ ಊರವ್ರಿಗೆಲ್ಲ ಗೊತ್ತಾದರೆ ನಮ್ಮ ಫ್ಯಾಮಿಲಿ ರೆಪ್ಯುಟೇಷನ್ ಹಾಳಾಗುತ್ತೆ ಅನ್ನೋ ಭಯ ಇತ್ತು, ಅದಕ್ಕೆ ಅವ್ರನ್ನ ಅದೇ ದಿನ ಮಾಡಬೇಕಂತ ನಾನು ತೀರ್ಮಾನ ಮಾಡಿದ್ದೆ ಅಂತ ಪೊಲೀಸ್ ಮುಂದೆ ಒಪ್ಕೋತಾನೆ. ಆ್ಯಸ್ ಪರ್ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಅವನ ತಾಯಿ ಅವನಿಗೆ ಅಮೃತ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದಾಗ ಅವನು ಮೊದಲು ತನ್ನ ತಾಯಿನ ಮಾಡ್ತಾನೆ. ನಂತರ ತನ್ನ ಮೇಲಿರುವ ಎವಿಡೆನ್ಸ್ ಅವನ್ನ ಅಳ್ಸೋಕ್ಕೆ ಅಂತ ಕ್ಲೀನಾಗಿ ಹೋಗಿ ಸ್ನಾನ ಮಾಡಿಬಿಟ್ಟು ಬರ್ತಾನೆ. ಇದಾದಮೇಲೆ ನೆಕ್ಸ್ಟ್ ಈವ್ನಿಂಗ್ ಸುಮಾರು 6 ಗಂಟೆ ಹೊತ್ತಿಗೆ ಅವನ ತಂಗಿ ಮನೆಗೆ ಬರ್ತಾಳೆ. ಇವನು ಮನೇಲಿ ಸುಮ್ಮನೆ ಕೂತಿರ್ತಾನೆ. ಅವನ ತಂಗಿ ಮನೆಗೆ ಬಂದಿದ್ದು ನೋಡಿ ಅಮೃತ ನಿಂಗೆ ಏನೋ ಒಂದು ನಾನು ಗಿಫ್ಟ್ ಕೊಡಬೇಕು ಅಂತ ಅವಳ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕಿಚನ್ ರೂಮ್ ಕರ್ಕೊಂಡು ಹೋದ್ಮೇಲೆ ಅವಳನ್ನು ಕೊಲೆ ಮಾಡಿ ಅವಳ ಸವ ಅವ್ರ ತಾಯಿ ಪಕ್ಕ ಇಡ್ತಾನೆ. ನೆಕ್ಸ್ಟ್ ರಾತ್ರಿ ಸುಮಾರು 10:15 ಅವ್ರ ತಂದೆ ಡ್ರಿಂಕ್ಸ್ ಮಾಡಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಸೋಫಾ ಮೇಲೆ ಕುಳಿತಿರ್ತಾನೆ. ಅವ್ರು ಕುಳಿತ ತಕ್ಷಣ ಹಿಂದಿನಿಂದ ಅಟ್ಯಾಕ್ ಮಾಡಿ ಅವ್ರನ್ನೂ ಕೊಲ್ತಾನೆ. ಪೊಲೀಸರ ಪ್ರಕಾರ 3 ಜನನ ಕೊಲೆ ಮಾಡಿ ಅವತ್ತು ನೈಟ್ ಫುಲ್ ಟಿವಿ ನೋಡ್ತಾ ಮನೆಯಲ್ಲೇ ಕುಳಿತಿದ್ದ. ಹೀಗೆ ರಿಪಬ್ಲಿಕ್ ಡೇ ದಿನದಂದೇ 4 ಜನ ಇರುವ ಒಂದು ಕುಟುಂಬದಲ್ಲಿ 3 ಜನ ಸದಸ್ಯರು ಮೃತಪಟ್ಟರು. ನೆಕ್ಸ್ಟ್ ಡೇ ಅಂದರೆ 27 ಜನವರಿ ಆ 3 ಶವಗಳನ್ನು ಮುಚ್ಚಾಕ್ಬೇಕಂತ ಅವ್ರ ಮನೇಲಿ 4 ಫೀಟ್ ಉದ್ದ ಮತ್ತು 2.5 ಫೀಟ್ ಅಗಲ ಗುಂಡಿ ತೋಡಿ ಆ 3 ಶವಗಳನ್ನು ಅದರಲ್ಲಿ ಹಾಕ್ತಾನೆ. ಆ ಗುಂಡಿಲಿ 3 ಶವಗಳು ಇಡಿಸಲ್ಲ. ಅದಕ್ಕೆ ಅವ್ರ ತಂದೆ ಕಾಲು ಮುರಿದು ಆ ಗುಂಡಿಲಿ ಫಿಟ್ ಮಾಡಿ ಹೊಸ ಟೈಲ್ಸ್ ತಂದು ಅವ್ರನ್ನೆಲ್ಲ ಮುಚ್ಚಾಕ್ತಾನೆ. ಇನ್ನು ಇದರಿಂದ ಎಸ್ಕೇಪ್ ಆಗಿ ಸೇಫ್ ಆಗೋಕ್ಕಂತ ಒಂದು ಫೇಕ್ ಸ್ಟೋರಿ ಕ್ರಿಯೇಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾನೆ. ಪ್ಲ್ಯಾನ್ ಪ್ರಕಾರನೇ 29ನೇ ತಾರೀಕು ಅಕ್ಷಯ್ ಅವನ ತಂಗಿ ಫೋನ್ ತೊಗೊಂಡು ಜಯದೇವ ಹಾಸ್ಪಿಟಲ್ಗೆ ಹೋಗ್ತಾನೆ. ಹೋಗಿ ಆ ಹಾಸ್ಪಿಟಲ್ ಒಂದಿಷ್ಟು ಫೋಟೋಸ್ ತೆಗಿತಾನೆ. ಯಾಕಂದರೆ ಈ ಪೊಲೀಸರಿಗೆ ಇವ್ರು ಇಲ್ಲಿ ಬಂದಿದ್ರಂತ ನಂಬಿಸೋಕೆ. ನೆಕ್ಸ್ಟ್ ಅವ್ರ ಫೋನ್ಸ್ ಎಲ್ಲ ಹಾಸ್ಪಿಟಲಲ್ಲಿರೋ ಡಸ್ಟ್ಬಿನಲ್ಲಿ ಹಾಕಿ ಡೈರೆಕ್ಟಾಗಿ ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಹೋಗಿ ಫ್ಯಾಮಿಲಿ ಮಿಸ್ಸಿಂಗ್ ಫೈಲ್ನ ಕಂಪ್ಲೇಂಟ್ ಮಾಡ್ತಾನೆ. ಪೊಲೀಸರಿಗೆ ಹೇಳ್ತಾನೆ, ಸರ್ ಜನವರಿ 26ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ನಮ್ಮ ತಂದೆ ಹೃದಯ ಚಿಕಿತ್ಸೆಗಂತ ಬೆಂಗಳೂರಿನ ಜಯದೇವ ಹಾಸ್ಪಿಟಲ್ಸ್ ಬರ್ತಾರೆ. ಜೊತೆಗೆ ನಮ್ಮಮ್ಮ ನಮ್ಮ ತಂಗಿನೂ ಬಂದಿರ್ತಾರೆ. ಇನ್ನು ಮಧ್ಯಾಹ್ನ 12:41ಕ್ಕೆ ಅವರು ಸೇಫಾಗಿ ಹಾಸ್ಪಿಟಲ್ ರೀಚ್ ಆಗಿದ್ದಾರೆ ಅಂತ ನಂಗೆ ಮೆಸೇಜ್ ಕೂಡ ಮಾಡಿದ್ರು ಸರ್ ಅಂತ ಹೇಳ್ತಾನೆ. ಅಕ್ಷಯ್ ಹೇಳಿದ ಈ ಸ್ಟೋರಿನ ಪೊಲೀಸ್ ರಿಜಿಸ್ಟರ್ ಮಾಡ್ಕೋತಾರೆ. ಆ್ಯಂಡ್ ಅವ್ರ ಮೇಲೆ ಅನುಮಾನ ಬರೋಕ್ಕೆ ಯಾವುದೇ ಕಾರಣ ಅವ್ರಿಗಿರಲ್ಲ. ನೆಕ್ಸ್ಟ್ ಅವ್ರು ಬೆಂಗಳೂರಲ್ಲಿರೋ ಹಾಸ್ಪಿಟಲ್ಸ್ ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಬಟ್ ಅವರಿಗೆ ಯಾವುದೇ ಒಂದು ಸುಳಿವು ಸಿಗಲ್ಲ. ಅವರೆಲ್ಲ ರಿಪಬ್ಲಿಕ್ ಡೇ ದಿನದಂದೇ ಕೊಲೆಯಾಗಿ ಅವ್ರ ಮನೆಯಲ್ಲೇ ಇದ್ದರು. ನೆಕ್ಸ್ಟ್ ಡೇ ಅಂದರೆ 30ನೇ ತಾರೀಕು ಬೆಳಗ್ಗೆ ಪೊಲೀಸರಿಗೆ ಅಕ್ಷಯ್ ಹೇಳಿದ ಸ್ಟೋರಿಲಿ ಒಂದಿಷ್ಟು ಅನುಮಾನಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅವ ಹೇಳಿದ ಟೈಮಿಂಗ್ಸು, ಫೋನ್ ಕಾಲ್ಸು, ಮೆಸೇಜಸ್ಸು ಯಾವುದೂ ಒಂದಕ್ಕೊಂದು ಲಿಂಕೇ ಇರಲ್ಲ. ಇದಾದಮೇಲೆ ಇವನ್ನ ಸಪ್ರೇಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮತ್ತೆ ಅಲ್ಲಿ ಒಂದು ಸುಳ್ಳು ಹೇಳ್ತಾನೆ. ಪೊಲೀಸರು ಇವನ್ನ ನಿಮ್ಮ ಪೇರೆಂಟ್ಸ್ ಡೆಡ್ ಬಾಡಿ ಎಲ್ಲ ಎಲ್ಲಿಟ್ಟಿದೆಪ್ಪ ಅಂತ ಕೇಳಿದಾಗ ಸರ್ ನಾನು ಅವನ್ನ ಸಂದೂರಿನಲ್ಲಿ ಬಿಸಾಡಿ ಬಂದಿದ್ದೇನೆ ಅಂತ ಮತ್ತೆ ಒಂದು ಸುಳ್ಳು ಹೇಳ್ತಾನೆ. ಆದರೆ ಪೊಲೀಸರು ಸ್ವಲ್ಪ ಟೈಟ್ ಎನ್ಕ್ವೈರಿ ಮಾಡಿದಾಗ ಹೇಳ್ತಾನೆ, ಇಲ್ಲ ಸರ್ ಡೆಡ್ ಬಾಡೀಸ್ ಎಲ್ಲ ನಮ್ಮ ಮನೆಯಲ್ಲೇ ಹಾಕಿದ್ದೀನಿ ಅಂತ ಅವಾಗ ನಿಜ ಒಪ್ಕೋತಾನೆ. ಅಕ್ಷಯ್ ಮಾಡಿದ ಈ ಕೊಲೆ ವಿಷಯ ಅವ್ರ ಊರಲ್ಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಅದಕ್ಕೆ ಜನವರಿ 31ನೇ ತಾರೀಕು ಪೊಲೀಸರು ಇವನ್ನ ಪರಿಶೀಲನೆಗಂತ ಕೊಟ್ಟೂರಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸುತ್ತ ನಿಂತ್ಕೊಂಡು ನೋಡ್ತಿರ್ತಾರೆ. ನಂತರ ಪೊಲೀಸರು ಡೆಡ್ ಬಾಡೀಸ್ನೆಲ್ಲ ಹೊರಗೆ ತೆಗೆದು ಅವನ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಈ ದೃಶ್ಯ ನೋಡಿ ಇಡೀ ಊರೇ ಬೆಚ್ಚಿ ಬಿಡ್ತಿರುತ್ತೆ. ಇಲ್ಲಿ ಪೊಲೀಸರಿಗೆ ಮೇನ್ ಎವಿಡೆನ್ಸ್ ಆಗಿ ಸಿಕ್ಕಿದೇನೆಂದರೆ ಹಾಸ್ಪಿಟಲ್ನ ಡಸ್ಟ್ಬಿನ್ನಲ್ಲಿರೋ ಫೋನ್ಸು ಮತ್ತು ಅದರಲ್ಲಿರೋ ಫೋಟೋಸು ಮತ್ತು ಅವುಗಳ ಟೈಮಿಂಗ್ಸು. ಇನ್ನೊಂದು ಆ್ಯಸ್ ಪರ್ ಪೊಲೀಸ್ ಅಕ್ಷಯ್ಗೆ ಗ್ಯಾಮ್ಲಿಂಗ್ ಮತ್ತು ಬೆಟ್ಟಿಂಗ್ ಚಟಗಳು ಇದ್ದಿದ್ದು. ಇದೇ ಟೈಮಲ್ಲಿ ಅವ್ರ ತಂದೆಗೆ ಜಾಮೀನು ಮಾರಿದ ಹಣ ಅಂದರೆ 1.5 ಲಕ್ಷ ರೂಪಾಯಿ ಬಂದಿತ್ತು. ಈ ಕೊಲೆ ಅದರಿಂದ ನಡೆದಿರ್ಬೋದು ಅನ್ನೋ ಒಂದು ಅನುಮಾನವೂ ಇದೆ. ಇವತ್ತಿಗೆ ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ ಸಾವನ್ನಪ್ಪಿದ್ದಂತೂ ನಿಜ. ಬಟ್ ಅಮೃತ ಗರ್ಭಿಣಿ ಆಗಿದ್ಲು ಅನ್ನೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ಪಬ್ಲಿಕ್ ಆಗಿಲ್ಲ. ಈ ಕೇಸ್ ಇನ್ವೆಸ್ಟಿಗೇಷನ್ ಇನ್ನೂ ಕೋರ್ಟಲ್ಲಿ ನಡೀತಾನೆ ಇದೆ. ಯಾವುದೇ ರೀತಿ ಫೈನಲ್ ಡಿಸಿಷನ್ಸ್ ಇನ್ನೂ ಬಂದಿಲ್ಲ. ಬಟ್ ಈ ಕೇಸಲ್ಲಿ ಪ್ರಾಣ ಕಳೆದುಕೊಂಡವ್ರನ್ನ ನೆನೆಸ್ಕೊಳ್ಳೋದು ಮಾತ್ರ ನಮ್ಮ ಕೈಲಿದೆ. ಇಷ್ಟಾಯಿತು ಈ ಕೇಸ್ ಸ್ಟೋರಿ. ಈ ಸ್ಟೋರಿ ಕೇಳಿ ನಿಮಗೆ ಏನು ಅನಿಸ್ತು ಆ್ಯಂಡ್ ಇದರಿಂದ ನೀವೇನು ಪಾಠ ಕಲ್ತ್ರಿ ಅನ್ನೋದನ್ನ ಕಮೆಂಟ್ ಮಾಡಿರಿ. ಆ್ಯಂಡ್ ಇನ್ಮೇಲೆ ಇದೇ ಥರ ಕ್ರೈಮ್ ಸ್ಟೋರೀಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.